ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಯೋಚನೆ ಮಾಡಿ, ರಾತ್ರಿ ಹೊತ್ತು ಎಲ್ಲರೂ ಓಡಾಡೋ ರೋಡಲ್ಲಿ ಒಂದು ಕಾರ್ನ ನಿಲ್ಲಿಸಿ ಒಬ್ಬ ಹೆಣ್ಣು ಮಗಳನ್ನ ಅವರ ಮಗನ ಕಣ್ಮುಂದೆನೆ ಕೊಲೆ ಮಾಡ್ತಾರೆ. ಹೌದು, ಇದು ಸಿನಿಮಾ ಕಥೆಯಲ್ಲ, ನಿಜವಾಗ್ಲೂ ನಡೆದ ಘಟನೆ. ಡಿಸೆಂಬರ್ 2021ರಲ್ಲಿ. ಇದು ನಮ್ಮನ್ನ ಅರ್ಚನಾ ರೆಡ್ಡಿ ಕೊಲೆ ಕೇಸ್ ಕಡೆಗೆ ತಗೊಂಡೋಗುತ್ತೆ. ನಿಜ, ಇದು ಬರೀ ಕೊಲೆ ಅಂತ ಅಲ್ಲ, ಆದ್ರೆ ಹಿಂದಿರೋ ಕಾರಣಗಳು, ಆ ಸಂಚು, ಅದು ತುಂಬಾ ಆಘಾತಕಾರಿ. ಅಂದ್ರೆ ಅರ್ಚನಾ ರೆಡ್ಡಿನ ಕೊಲೆ ಮಾಡಿಸಿದ್ದು, ಆ ಸಂಚು ರೂಪಿಸಿದ್ದು ಬೇರೆ ಯಾರೂ ಅಲ್ಲ, ಅವರಲ್ಲಿ ಎರಡನೇ ಗಂಡ ಮತ್ತೆ ಸ್ವಂತ ಮಗಳು ಅನ್ನೋದು ಆರೋಪ. ಓ ಮೈ ಗಾಡ್, ಸ್ವಂತ ಮಗಳೇ? ಹೌದು. ಇದು ನಮ್ಮನ್ನ ಕುಟುಂಬ, ಆಸ್ತಿ, ದುಡ್ಡು, ದ್ರೋಹ, ಆಮೇಲೆ ದುರಾಸೆ, ಈ ಎಲ್ಲದರ ಒಂದು ಕಾಂಪ್ಲೆಕ್ಸ್ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ಈ ಕೇಸ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಆಧಾರಗಳನ್ನು ನೋಡಿದ್ವಿ. ಅಂದ್ರೆ ಮುಖ್ಯ ಪೇಪರ್ಸ್, ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ದಿ ನ್ಯೂಸ್ ಮಿನಿಟ್, ಡೆಕ್ಕನ್ ಕ್ರಾನಿಕಲ್ ವರದಿಗಳೆಲ್ಲ. ಆಮೇಲೆ ಟಿಪ್ ಟಾಯ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ವಿಶ್ಲೇಷಣೆ ಇದೆ. ಮತ್ತೆ ಈ ಥರದ ಘಟನೆಗಳಿಗೆ ಕಾರಣ ಆಗಬಹುದಾದ ಆಸ್ತಿ, ಉತ್ತರಾಧಿಕಾರ, ಆ ವಿಷಯಗಳ ಬಗ್ಗೆ ಎಕನಾಮಿಕ್ ಟೈಮ್ಸಲ್ಲಿ ಬಂದಿದ್ದ ಒಂದು ಲೇಖನವನ್ನು ನೋಡಿದೀವಿ. ಸರಿ, ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೇವಲ ಆ ಘಟನೆಗಳನ್ನ ಹೇಳ್ತಾ ಹೋಗೋದಲ್ಲ. ಖಂಡಿತ ಅಲ್ಲ. ಬದಲಿಗೆ ಈ ಕೊಲೆ ಯಾಕೆ ನಡೀತು, ಅದರ ಹಿಂದಿನ ಉದ್ದೇಶಗಳೇನು, ಸಮಾಜದಲ್ಲಿ, ಕುಟುಂಬದಲ್ಲಿ ಯಾವ ಒತ್ತಡಗಳಿದ್ವು, ಮತ್ತು ಮುಖ್ಯವಾಗಿ ಈ ಒಂದು ಕೇಸ್ ನಮ್ಮ ದೇಶದಲ್ಲಿ ಈ ಉತ್ತರಾಧಿಕಾರ, ಆಸ್ತಿ ಜಗಳಗಳಿದೆಯಲ್ಲ, ಅದರ ಬಗ್ಗೆ ಏನ್ ಹೇಳುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಒಟ್ಟಿನಲ್ಲಿ ಇದರೊಳಗಡೆ ಏನೇನಿದೆ ಅಂತ ಬಿಚ್ಚಿ ನೋಡೋಣ. ಖಂಡಿತ. ಮೊದಲು ಅರ್ಚನಾ ರೆಡ್ಡಿ ಅಂದ್ರೆ ಯಾರು? ಸ್ವಲ್ಪ ಅವರ ಹಿನ್ನೆಲೆ ಹೇಳಿ. ಅರ್ಚನಾ ರೆಡ್ಡಿ ವಯಸ್ಸು ಸುಮಾರು 38 ಇರ್ಬೋದು, ಕೆಲವರು 42 ಅಂತಾರೆ. ಅಂದ್ರೆ ಸೋರ್ಸಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರ ತಂದೆ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್, ಜಿಗಣಿ ಕಡೆ. ಓಹೋ, ಅಂದ್ರೆ ಶ್ರೀಮಂತ ಕುಟುಂಬ. ಹೌದು ಹೌದು. ಸುಮಾರು 40 ಕೋಟಿ ಆಸ್ತಿ ಇತ್ತು ಅಂತ ವರದಿ. ಅರ್ಚನಾ ಮೂಲತಃ ಗೃಹಿಣಿ. ಸರಿ, ಅವರ ವೈಯಕ್ತಿಕ ಜೀವನ, ಮೊದಲ ಮದುವೆ ಬಗ್ಗೆ ಹೇಳಿದ್ರಿ. ಹೌದು, ಮೊದಲೊಂದು ಮದುವೆ ಆಗಿತ್ತು, 2 ಮಕ್ಕಳಿದ್ರು. ಮಕ್ಕಳು? ಒಬ್ಳು ಮಗಳು ಯುವಿಕಾ ಅಂತ, ಘಟನೆ ನಡೆದಾಗ 21 ವರ್ಷ ಅವಳಿಗೆ, ಬಿಕಾಂ ಓದ್ತಿದ್ಲು, ಮಾಡೆಲಿಂಗ್ ಮಾಡೋ ಆಸೆ ಇತ್ತು. ಇನ್ನೊಬ್ಬ 16 ವರ್ಷದ ಮಗ. ಆದ್ರೆ ಆ ಮೊದಲ ಗಂಡನ್ ಜೊತೆ ಸರಿ ಇರ್ಲಿಲ್ಲ. ಡೈವೋರ್ಸ್ ಆಯ್ತು. ಮಕ್ಕಳ ಜವಾಬ್ದಾರಿ ಅರ್ಚನಾಗೆ ಬಂತು, ಜೀವನಾಂಶ ಕೂಡ ಒಳ್ಳೆ ಮೊತ್ತ ಸಿಕ್ಕಿತ್ತು. ವಿಚ್ಛೇದನದ ಆಮೇಲೆ ಫಸ್ಟ್ಗೆ ತಾಯಿ ಉಮಾರೆಡ್ಡಿ ಜೊತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ರು. ಆಮೇಲೆ ತಂದೆ ಆಸ್ತಿಯಲ್ಲಿ ಪಾಲ್ವಂತು. ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರು. HSR ಲೇಔಟಲ್ಲಿ ಸ್ವಂತ ಫ್ಲಾಟ್ ತಗೊಂಡ್ರು. ಆದ್ರೆ ಆಮೇಲೆ ಅವ್ರ ತಾಯಿನೂ ತೀರ್ಕೊಂಡ್ರು. ಸೊ ಅರ್ಚನಾ ಸ್ವಲ್ಪ ಒಂಟಿಯಾದ್ರು. ಇದೇ ಟೈಮಲ್ಲ ನವೀನ್ ಕುಮಾರ್ ಎಂಟ್ರಿ ಆಗಿದ್ದು? ಹೌದು ಹೌದು. ನವೀನ್ ಕುಮಾರ್ ಸುಮಾರು 32-33 ವರ್ಷ ಇರ್ಬೋದು ಅವನಿಗೆ. ಸಾಮಾನ್ಯ ಕುಟುಂಬ. ಏನ್ ಮಾಡ್ತಿದ್ದ? ಅರ್ಚನಾ ಮಗನ್ನ ಕರ್ಕೊಂಡ್ ಹೋದಾಗ ಹತ್ರದ ಸೂಪರ್ ಮಾರ್ಕೆಟ್ ಹತ್ರ ಒಂದು ಜಿಮ್ ಇತ್ತು, ಅಲ್ಲಿ ಅವನು ಟ್ರೈನರ್ ಆಗಿದ್ದ. ಅರ್ಚನಾ ಆ ಜಿಮ್ ಸೇರಿದ್ಮೇಲೆ ಇವರಿಬ್ಬರು ಪರಿಚಯ ಆಯ್ತು. ಪರಿಚಯ ಹೇಗೆ ಪ್ರೀತಿಗೆ ಬಂತು? ಮೊದಲು ಕ್ಲೈಂಟ್ ಟ್ರೈನರ್ ಅಷ್ಟೇ. ಆದ್ರೆ ನವೀನ್ ಮಾತು, ಅವನು ಕೊಡೋ ಪ್ರೋತ್ಸಾಹ, ಅದು ಅರ್ಚನಾಗೆ ಇಷ್ಟ ಆಯ್ತು. ಸಂಬಂಧ ಬೆಳೆದು 2017ರಲ್ಲಿ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆದ್ರು. ಮನೆಯಲ್ಲಿ ಕೆಲವರಿಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ, ಆದ್ರೂ ಮದುವೆ ಆದ್ರು. ಆಮೇಲೆ ನವೀನ್ ಅರ್ಚನಾ ಮನೆಗೆ ಬಂದ? ಹೌದು, HSR ಲೇಔಟ್ ಫ್ಲಾಟ್ಗೆ ಶಿಫ್ಟ್ ಆದ. ಅಲ್ಲಿಂದ ಮುಂದೆ ಲೈಫ್ ಚೆನ್ನಾಗಿತ್ತಾ ಅಥವಾ ಏನಾದ್ರೂ ಸಮಸ್ಯೆ ಶುರುವಾಯ್ತಾ? ಸ್ವಲ್ಪ ಸಮಯ ಚೆನ್ನಾಗೇ ಇತ್ತು. ಆದ್ರೆ ನಿಧಾನವಾಗಿ ನವೀನ್ ಅರ್ಚನಾಳ ಆಸ್ತಿ ವಿಷಯದಲ್ಲಿ ತಲೆ ಹಾಕೋಕೆ ಶುರು ಮಾಡ್ದ. ಹಸ್ತಕ್ಷೇಪ? ಹೌದು, ಅವನ ಪ್ರಭಾವ ಜಾಸ್ತಿ ಆಯ್ತು. 2019ರಲ್ಲಿ ಬಹುಶಃ ಅರ್ಚನಾ ದುಡ್ಡಲ್ಲೇ ಹುಸೂರ್ ರೋಡ್ ಹತ್ರ ಫಿಟ್ ಬೈ ಫಿಟ್ನೆಸ್ ಸ್ಟುಡಿಯೋ ಅಂತ ಸ್ವಂತ ಜಿಮ್ ಶುರು ಮಾಡ್ದ. ಇಲ್ಲಿವರೆಗೂ ಓಕೆ. ಆದರೆ ಕಥೆ ಟರ್ನ್ ಆಗಿದ್ದೇ ನವೀನ್ ಮತ್ತೆ ಅರ್ಚನಾಳ ಮಗಳು ಯುವಿಕಾ ಮಧ್ಯೆ ಸಂಬಂಧ ಶುರುವಾದಾಗ ಅಲ್ವಾ? ಇದು ನಿಜವಾಗಲೂ ನಂಬೋಕಾಗಲ್ಲ. ಖಂಡಿತ. ವರದಿಗಳ ಪ್ರಕಾರ ನವೀನ್ ತನ್ನ ಮಲಮಗಳು ಅಂದ್ರೆ ಯುವಿಕಾ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಹೇಗೆ? ಯುವಿಕಾಗೆ ಮಾಡೆಲಿಂಗ್ ಮಾಡ್ಬೇಕು ಅಂತ ಆಸೆ ಇತ್ತಲ್ವಾ, ಅದಕ್ಕೆಲ್ಲ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ನವೀನ್ ಹೇಳಿದ್ದ. ಮನೆಯಲ್ಲೇ ಫಿಟ್ನೆಸ್ ಟ್ರೈನಿಂಗ್ ಕೊಡೋ ನೆಪದಲ್ಲಿ. ಬಹುಶಃ ಲಾಕ್ಡೌನ್ ಟೈಮಲ್ಲಿರ್ಬೋದು ಈ ಸಂಬಂಧ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಇದನ್ನ ಅರ್ಚನಾ ಹೇಗ್ ತಗೊಂಡ್ರು? ಅವ್ರಿಗೆ ಯಾವಾಗ ಗೊತ್ತಾಯ್ತು? 2021 ಮಧ್ಯದಲ್ಲಿ ಅರ್ಚನಾಗೆ ಈ ವಿಷಯ ಗೊತ್ತಾಗಿದೆ. ಅದೇ ಟೈಮಲ್ಲಿ ನವೀನ್ ಆಸ್ತಿ ನನ್ನ ಹೆಸರಿಗೆ ಮಾಡು ಅಂತ ಒತ್ತಡ ಹಾಕ್ತಿದ್ದ ಅನ್ನೋ ಆರೋಪನೂ ಇದೆ.
ಇದರಿಂದ ಇಬ್ರ ಮಧ್ಯೆ ಜಗಳಗಳು ಶುರುವಾದ್ವು. ಸಿಕ್ಕಾಪಟ್ಟೆ ಜಾಸ್ತಿಯಾಯ್ತು. ಪರಿಸ್ಥಿತಿ ಕೈಮೀರ್ತಾ? ಹೌದು. ಅರ್ಚನಾ ಮಗಳಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ಲು, ನವೀನ್ ಜೊತೆ ಸಂಬಂಧ ಇಟ್ಕೊಂಡ್ರೆ ನಿನಗ ಆಸ್ತಿಯಲ್ಲಿ 1 ಪೈಸಾ ಸಿಗಲ್ಲ ಅಂತ. ಇದ್ರಿಂದ ಕೋಪಗೊಂಡು ನವೀನ್ ಮತ್ತೆ ಯುವಿಕಾ ಇಬ್ಬರೂ ಅರ್ಚನಾ ಮನೆಯಿಂದ ಹೊರಗ್ಬಂದ್ರು. ಜಿಗಣಿ ಹತ್ರ ಮಧುಮತ್ರ ಲೇಔಟ್ ಅಂತ ಇದೆ, ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡ್ ಒಟ್ಟಿಗೆ ಇರೋಕೆ ಶುರು ಮಾಡಿದ್ರು. ಇದು ಅವರ ಫಿನಾನ್ಷಿಯಲ್ ಸ್ಥಿತಿ ಮೇಲೆ ಎಫೆಕ್ಟ್ ಮಾಡಿತಾ? ಅರ್ಚನಾ ದುಡ್ಡನ್ನೇ ಜಾಸ್ತಿ ನಂಬ್ಕೊಂಡಿದ್ರು. ಯುವಿಕಾಗೆ ಪಾಕೆಟ್ ಮನಿ, ನವೀನ್ ಖರ್ಚಿಗೆ. ಅರ್ಚನಾ ದುಡ್ಡು ಕೊಡೋದು ನಿಲ್ಸಿದ್ಮೇಲೆ ಅವ್ರಿಗೆ ತುಂಬಾ ಕಷ್ಟ ಆಯ್ತು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ದ್ರು. ಆ ಐಷಾರಾಮಿ ಜೀವನ ಅದು ಮಿಸ್ ಆಗ್ತಿತ್ತು. ಅರ್ಚನಾ ಸುಮ್ಮನಾದ್ರ ಅಥವಾ ಅವರು ಏನಾದ್ರೂ ಮಾಡಿದ್ರ? ಅರ್ಚನಾ ಲೀಗಲ್ ಆಗಿ ಹೋದ್ರು. ನವೆಂಬರ್ 2021ರಲ್ಲಿ ನವೀನ್ ವಿರುದ್ಧ IPC 498A ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಕೆಳಗೆ ಕೇಸ್ ಹಾಕಿದ್ರು. ಅಷ್ಟೇನಾ? ಇಲ್ಲ, ಕೆಲವು ವರದಿಗಳ ಪ್ರಕಾರ ಯುವಿಕಾ ಜೊತೆ ಸಂಬಂಧ ಇಟ್ಕೊಂಡಿದ್ದಕ್ಕೆ ನವೀನ್ಗೆ ವಾರ್ನ್ ಮಾಡೋಕೆ, ಬೆದರಿಕೆ ಹಾಕೋಕೆ ಗೂಂಡಾಗಳನ್ನು ಕಳಿಸಿದ್ರು ಅಂತಾನೂ ಇದೆ. ಓ, ಇದು ಪರಿಸ್ಥಿತಿನ ಇನ್ನೂ ಕೆಡಿಸಿರ್ಬೇಕಲ್ಲ? ಹೌದು, ಉಲ್ಬಣ ಆಯ್ತು. ಇದೆಲ್ಲ ಸೇರಿ ಕೊಲೆ ಸಂಚಿಗೆ ದಾರಿ ಆಯ್ತಾ? ಮುಖ್ಯ ಕಾರಣ ದುಡ್ಡೇನಾ? ಆ 40 ಕೋಟಿ ಆಸ್ತಿ? ಹಣ, ಆಸ್ತಿ ಖಂಡಿತವಾಗ್ಲೂ ಒಂದು ದೊಡ್ಡ ಮೋಟಿವ್. ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋ ಆಸೆ. ಇದರ ಜೊತೆಗೆ ಬಹುಶಃ ಅವಮಾನ, ಸೇಡು ತೀರಿಸ್ಕೋಬೇಕು ಅನ್ನೋ ಭಾವನೆಗಳು ಸೇರಿರಬಹುದು. ನವೀನ್ ಮತ್ತೆ ಯುವಿಕಾ ಇಬ್ರೂ ಸೇರಿ ಅರ್ಚನಾಳ್ನ ಮುಗ್ಸೋಕೆ ಪ್ಲಾನ್ ಮಾಡಿದ್ರು. ಒಂದು ಯೂಟ್ಯೂಬ್ ವರದಿ ಪ್ರಕಾರ ಅರ್ಚನಾ ಮಗನಿಗೆ 18 ವರ್ಷ ಆದ್ರೆ ಆಸ್ತಿಯೆಲ್ಲ ಅವನಿಗೆ ಹೋಗುತ್ತೆ, ನಮ್ಗೇನು ಸಿಗಲ್ಲ ಅನ್ನೋ ಭಯನೂ ಇತ್ತಂತೆ. ಅಯ್ಯೋ. ಆಮೇಲೆ ಆಸ್ತಿ ಸಿಕ್ಕ ಮೇಲೆ ಮಗನೂ ಕೊಲೆ ಮಾಡೋ ಪ್ಲಾನ್ ಇತ್ತು ಅಂತಾನೂ ಒಂದು ಭಯಾನಕ ಆರೋಪ ಇದೆ. ದೇವ್ರೆ, ನಿಜವಾಗ್ಲೂ ನಂಬೋಕಾಗ್ತಿಲ್ಲ. ಸರಿ, ಆ ಡಿಸೆಂಬರ್ 27, 2021 ರಾತ್ರಿ ಏನಾಯ್ತು? ಆ ರಾತ್ರಿ ಟೈಮ್ ಬಗ್ಗೆ ಸ್ವಲ್ಪ ಬೇರೆ ಬೇರೆ ಇದೆ ವರದಿಗಳಲ್ಲಿ. 11:15ರಿಂದ 2 ಗಂಟೆ ಮಧ್ಯ ಇರ್ಬೋದು. ಅರ್ಚನಾ ಅವ್ರ ಮಗ, ಅವನೇ ಕಾರ್ ಓಡಿಸ್ತಿದ್ದ, ಮತ್ತೆ ಅವ್ರ ಡ್ರೈವರು 3 ಜನ ಜಿಗಣೆಯಿಂದ HSR ಲೇಔಟ್ ಮನೆಗೆ ಇನ್ನೋವಾ ಕಾರ್ಲಿ ಬರ್ತಿದ್ರು. ಕೆಲವರು ಹೇಳ್ತಾರೆ ಪಂಚಾಯತ್ ಎಲೆಕ್ಷನ್ ವೋಟ್ ಹಾಕಿ ಬರ್ತಿದ್ರು ಅಂತ. ಸರಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ, ಹೌದು, ಹೊಸ ರೋಡ್ ಜಂಕ್ಷನ್ ಹತ್ರ ಕಾಯ್ತಾ ಇದ್ದ 2 ಬೈಕ್ಗಳು ಹೊಂಚಾಕಿ, ಹೌದು, ಕಾರನ್ನ ಅಡ್ಡ ಹಾಕಿದ್ವು. ಆಮೇಲೆ ಹೆಲ್ಮೆಟ್ ಹಾಕೊಂಡಿದ್ದ 4-5 ಜನ ಕಾರಿನ ಗಾಜುಗಳನ್ನೆಲ್ಲ ಹೊಡೆದು ಅರ್ಚನಾಳನ್ನ ಹೊರಗೆಳೆದು ಮಚ್ಚು ಲಾಂಗುಗಳಿಂದ ಅವರ ಮಗನ ಮುಂದೇನೆ ಹೊಡೆದಿದ್ದಾರೆ. ಅಯ್ಯೋ. ಮಗ ಹೇಗೋ ತಪ್ಪಿಸ್ಕೊಂಡು ಓಡಿ ಹತ್ರದಲ್ಲೇ ಇದ್ದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯ ಹೇಳಿದಾನೆ. ಡ್ರೈವರ್ ತುಂಬಾ ಗಾಯ ಆಗಿದ್ದ ಅರ್ಚನಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ದಾರಿಯಲ್ಲೇ ಅವರು ತೀರ್ಕೊಂಡ್ರು. ಪೊಲೀಸರು ತನಿಖೆ ಹೇಗೆ ಶುರು ಮಾಡಿದ್ರು? ಆರೋಪಿಗಳನ್ನ ಹಿಡಿದಿದ್ದು ಹೇಗೆ? ಮಗ ಕೊಟ್ಟ ದೂರಿನ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು. ತನಿಖೆ ಶುರು. ಫಸ್ಟ್ ಕ್ಲೂ ಸಿಕ್ಕಿದ್ದೇ CCTV ಫುಟೇಜಿಂದ. ಅಪರಾಧ ನಡೆದ ಸ್ಥಳದ ಹತ್ರ ಇದ್ದ ಕ್ಯಾಮೆರಾಗಳಲ್ಲಿ ದಾಳಿ ಮಾಡಿದವರ ಮೂವ್ಮೆಂಟ್ಸ್, ಒಬ್ಬನ ಮುಖ ಸ್ವಲ್ಪ ಕಾಣಿಸಿತ್ತು. ಆಮೇಲೆ ಕಾರಿನೊಳಗೆ ಒಂದು ಮೊಬೈಲ್ ಸಿಮ್ ಕಾರ್ಡ್ನ ಖಾಲಿ ರ್ಯಾಪರ್ ಸಿಕ್ತು. ಚಿಕ್ಕದಾದ್ರೂ ಮುಖ್ಯ ಸಾಕ್ಷಿಯದು. ಟೆಕ್ನಾಲಜಿ ಹೆಲ್ಪ್ ಆಯ್ತಾ? ಫೋನ್ ಲೊಕೇಶನ್, ಕಾಲ್ ರೆಕಾರ್ಡ್ಸ್? ಖಂಡಿತ. ಅರ್ಚನಾ ಫೋನ್ ಮಿಸ್ಸಿಂಗ್ ಆಗಿತ್ತು. ಅದರ ಲಾಸ್ಟ್ ಲೊಕೇಶನ್ ಕೊಲೆ ನಡೆದ ಜಾಗದ ಹತ್ರನೇ ಇತ್ತು. ಹೌದಾ? ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಟೈಮಲ್ಲಿ ನವೀನ್ ಫೋನ್ ಲೊಕೇಶನ್ ಕೂಡ ಅಲ್ಲೇ ಹತ್ರ ಇತ್ತು. ಓ. ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ CDR ಚೆಕ್ ಮಾಡಿದ್ದಾಗ ಅರ್ಚನಾ ನವೀನ್ ಮಧ್ಯೆ ಮೊದಲು ತುಂಬಾ ಕಾಲ್ಸ್ ಆಗ್ತಿತ್ತು. ಆದ್ರೆ ಘಟನೆ ಹತ್ರ ಬರ್ತಾ ಕಡಿಮೆ ಆಗಿತ್ತು. ಆದ್ರೆ ನವೀನ್ಗೆ ಕೆಲವು ಗೊತ್ತಿಲ್ಲದ ಪ್ರೀಪೇಡ್ ನಂಬರ್ಗಳಿಂದ ಕಾಲ್ ಬಂದಿತ್ತು. ಆ ನಂಬರ್ಗಳನ್ನ ಟ್ರೇಸ್ ಮಾಡಿದ್ರಾ? ಹೌದು. ಅದರಲ್ಲಿ ಒಂದು ನಂಬರ್ ನವೀನ್ ಜಿಮ್ನಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ತುಂಬಾ ಹತ್ರ ಇದ್ದ ಕಸೂನಹಳ್ಳಿ ಸಂತೋಷ್ ಅನ್ನೋನಿಗೆ ಸೇರಿದ್ದು ಅಂತ ಗೊತ್ತಾಯ್ತು. ಇದು ದೊಡ್ಡ ಬ್ರೇಕ್ ಥ್ರೂ ಅಲ್ವಾ? ಖಂಡಿತ. ಈ ಸುಳಿವು ಸಿಕ್ಕಿದ್ಮೇಲೆ ಡಿಸೆಂಬರ್ 29ಕ್ಕೆ ಮೊದಲು ನವೀನ್ ಮತ್ತೆ ಸಂತೋಷ್ನನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ ಅವರನ್ನ ವಿಚಾರಣೆ ಮಾಡಿದಾಗ ಯುವಿಕಾ ಮತ್ತೆ ಇನ್ನ 4 ಜನರ ಪಾತ್ರನೂ ಗೊತ್ತಾಯ್ತು. ಸೊ ಮಾರನೇ ದಿನ ಡಿಸೆಂಬರ್ 30ಕ್ಕೆ ಯುವಿಕಾ ಸೇರಿ ಬಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಒಟ್ಟು 7 ಜನ ಆರೋಪಿಗಳು. ಅವ್ರು ಒಪ್ಕೊಂಡ್ರ? ಸಾಕ್ಷಿ ಏನೇನ್ ಸಿಕ್ತು? ವಿಚಾರಣೆಯಲ್ಲಿ ಹೌದು, ಆಸ್ತಿಗೋಸ್ಕರ, ಲಕ್ಸುರಿ ಲೈಫ್ಗೋಸ್ಕರ ಮಾಡಿದ್ವಿ ಅಂತ ಒಪ್ಕೊಂಡ್ರು. ನವೀನ್ ಹೇಳಿದ ಮೇಲೆ ಅವನ ಜಿಮ್ ಲಾಕರಿಂದ ಅರ್ಚನಾಳ ಕಳೆದೋಗಿದ್ದ ಫೋನ್ ಸಿಕ್ತು. ಮತ್ತೆ ಕೊಲೆಗೆ ಬಳಸಿದ್ರು ಅಂತ ಹೇಳಲಾಗ್ತಿರೋ ರಕ್ತದ ಕಲೆ ಇದ್ದ ಜಾಕೆಟ್ ಸಿಕ್ತು. ವೆಪನ್ಸ್? ಹುಸೂರ್ ರೋಡ್ನಲ್ಲಿ ಒಂದು ಚರಂಡಿಲಿ ಬಚ್ಚಿಟ್ಟಿದ್ದ ಮಾರಕಾಸ್ತ್ರಗಳನ್ನು ಪತ್ತೆ ಹಚ್ಚಿದ್ರು. ಆ ಜಾಕೆಟ್ ಮೇಲಿದ್ದ ರಕ್ತದ ಕಲೆ ಅದು ಅರ್ಚನಾ ಅವರ DNA ಗೆ ಮ್ಯಾಚ್ ಆಯ್ತು. ಇದು ಸೈಂಟಿಫಿಕ್ ಎವಿಡೆನ್ಸ್.
ಈ ಕೇಸ್ನ ವಿವರ ಕೇಳಿದ್ರೆ ಒಂಥರ ಮನಸ್ಸು ಭಾರ ಆಗತ್ತೆ. ಸ್ವಂತ ಮಗಳೇ ತಾಯಿ ಕೊಲೆಗೆ ಮಲತಂದೆ ಜೊತೆ ಸೇರಿ ಪ್ಲಾನ್ ಮಾಡೋದು, ಇದು ದುಡ್ಡಿಗೋಸ್ಕರ ಮನುಷ್ಯ ಸಂಬಂಧಗಳು ಎಷ್ಟು ಕೆಳಗಿಳಿಬೋದು ಅನ್ನೋಕೆ ಒಂದು ಬೇಸರದ ಉದಾಹರಣೆ. ನಿಜ. ಇದು ಬರೀ ಒಂದು ಆಸ್ತಿಗಾಗಿ ನಡೆದ ಕೊಲೆ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರು ಮಾದರಿ ಸಿಟಿಗಳಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ, ದುಡ್ಡಿನ ಹಿಂದೆ ಹೋಗೋದು ಜಾಸ್ತಿ ಆಗ್ತಿದೆ, ಮತ್ತೆ ಮುಖ್ಯವಾಗಿ ಕುಟುಂಬದ ಒಳಗೆ ಮಾತುಕತೆ ಇಲ್ದೇ ಇರೋದು, ನಂಬಿಕೆ ಕಡಿಮೆ ಆಗೋದು, ಇದೆಲ್ಲ ಹೇಗೆ ದೊಡ್ಡ ದುರಂತಕ್ಕೆ ಕಾರಣ ಆಗ್ಬಹುದು ಅಂತ ತೋರಿಸುತ್ತೆ. ಇಂತಹ ಆಸ್ತಿ ಜಗಳಗಳು ಇಷ್ಟು ಕೆಟ್ಟ ಹಂತಕ್ಕೆ ಹೋಗದಾಗೆ ತಡೆಯೋಕ್ ಸಾಧ್ಯನಾ? ನಮ್ಮ ಕಾನೂನುಗಳು ಅಥವಾ ಆಸ್ತಿ ಹಸ್ತಾಂತರ ಮಾಡೋ ವಿಧಾನಗಳು ಇದಕ್ಕೆ ಹೆಲ್ಪ್ ಮಾಡಬಹುದಾ? ಇದು ನಮ್ಮನ್ನ ಉತ್ತರಾಧಿಕಾರ ವಿವಾದಗಳು ಅನ್ನೋ ದೊಡ್ಡ ವಿಷಯದ ಕಡೆ ಯೋಚನೆ ಮಾಡುವಾಗ ಮಾಡುತ್ತೆ. ಹೌದು. ಅರ್ಚನಾ ರೆಡ್ಡಿ ಕೇಸಲ್ಲಿ ಆಸ್ತಿ ಅನ್ನೋದೇ ಮುಖ್ಯ ಕಾರಣವಾಗಿತ್ತು. ಇದು ಭಾರತದಲ್ಲಿ ಏನು ಹೊಸ್ತಲ್ಲ. ದಕ್ಷ್ ಅಂತ ಒಂದು ಸಂಸ್ಥೆ 2017ರಲ್ಲಿ ಒಂದು ಸ್ಟಡಿ ಮಾಡಿತು. ಅದರ ಪ್ರಕಾರ ನಮ್ಮ ದೇಶದಲ್ಲಿ ನಡೆಯೋ ಸಿವಿಲ್ ಕೇಸ್ಗಳಲ್ಲಿ ಸುಮಾರು 1/3 ಭಾಗ ಲ್ಯಾಂಡ್ ಅಥವಾ ಪ್ರಾಪರ್ಟಿಗೆ ಸಂಬಂಧಿಸಿದ್ದು. 1/3 ಅಷ್ಟು ಜಾಸ್ತಿನಾ? ಹೌದು. ಅದ್ರಲ್ಲೂ 80% ಕೇಸ್ಗಳು ಇನ್ಹೆರಿಟೆನ್ಸ್ ಅಥವಾ ಓನರ್ಶಿಪ್ ಬಗ್ಗೆ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿ ಜಗಳಗಳಿಗೂ ಆಸ್ತಿನೇ ಮೂಲ. ಯಾಕಿಷ್ಟು ವಿವಾದಗಳು? ಮುಖ್ಯ ಕಾರಣ ಏನು? ತುಂಬಾ ಕಾರಣಗಳಿವೆ. ಮೇನ್ ಆಗಿ ಸರಿಯಾದ ವಿಲ್ ಅಂದ್ರೆ ಮರಣಶಾಸನ ಬರ್ದಿಡದೇ ಇರೋದು. ಹೌದು. ಅಥವಾ ಬರ್ದಿದ್ರೂ ಅದರಲ್ಲಿ ಕ್ಲಾರಿಟಿ ಇಲ್ದೇ ಇರೋದು, ಕನ್ಫ್ಯೂಷನ್ ಆಗೋದು, ಒಂದೇ ಆಸ್ತಿಗೆ ತುಂಬಾ ಜನ ಹಕ್ಕುದಾರರು ಇರೋದು, ಹಂಚಿಕೆಯಲ್ಲಿ ನಮ್ಗೆ ಕಮ್ಮಿ ಬಂತು, ಅನ್ಯಾಯ ಆಯ್ತು ಅನ್ನೋ ಭಾವನೆ. ಜೆಂಡರ್ ಬಯಾಸ್ ಕೂಡ ಇರಬಹುದಾ? ಗಂಡು ಮಕ್ಕಳಿಗೆ ಜಾಸ್ತಿ ಕೊಡೋದು? ಖಂಡಿತ. ಲಿಂಗ ತಾರತಮ್ಯ ಒಂದು ದೊಡ್ಡ ಕಾರಣ. ಆಮೇಲೆ ಕೆಲವೊಮ್ಮೆ ಫೇಕ್ ವಿಲ್ಗಳನ್ನು ಸೃಷ್ಟಿ ಮಾಡ್ತಾರೆ. ಹಾಗಾದ್ರೆ ತಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಮುಂದಿನ ಜನರೇಷನ್ಗೆ ಯಾವುದೇ ಜಗಳ ಇಲ್ಲದೆ ಸ್ಮೂತಾಗಿ ಕೊಡೋಕೆ ದಾರಿಗಳೇನು? ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್ ಇದರ ಬಗ್ಗೆ ಹೇಳುತ್ತೆ ಅಲ್ವಾ? ಅಂದ್ರೆ ಬದುಕಿದ್ದಾಗಲೇ ಕೊಡ್ಬೋದು ಅಥವಾ ಸಾವಿನ ನಂತರವೂ ಕೊಡ್ಬೋದು ಅಂತ. ಹೌದು. ಮೊದಲು ಬದುಕಿದ್ದಾಗ್ಲೇ ಆಸ್ತಿ ಕೊಡೋದ್ರ ಬಗ್ಗೆ ಮಾತಾಡೋಣ. ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಆಸ್ತಿ ಹೇಗೆ ಹೋಗ್ಬೇಕು ಅಂತ ನೀವೇ ನೋಡಬಹುದು. ನಿಮ್ಮ ಕಣ್ಮುಂದೆನೇ ಇಲ್ಲ ನಡೆಯೋದ್ರಿಂದ. ಆಮೇಲೆ ಜಗಳ ಬರೋದನ್ನ ಸ್ವಲ್ಪ ತಪ್ಪಿಸಬಹುದು. ಆದ್ರೆ ಇದರಲ್ಲಿ ರಿಸ್ಕ್ ಇದೆಯಲ್ಲ, ಆಸ್ತಿ ಕೊಟ್ಟ ಮೇಲೆ ಅವ್ರು ನಮ್ಮನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ಅದನ್ನ ಮಿಸ್ಯೂಸ್ ಮಾಡಿದ್ರೆ ನಮ್ಮ ಕಂಟ್ರೋಲ್ ಹೋಗುತ್ತಲ್ಲ. ಕರೆಕ್ಟ್. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ನೀವು ಬದುಕಿದ್ದಾಗ್ಲೇ ಆಸ್ತಿ ಕೊಟ್ರೆ ಅದರ ಓನರ್ಶಿಪ್, ಕಂಟ್ರೋಲ್ ನಿಮ್ಮ ಕೈಯಿಂದ ಹೋಗುತ್ತೆ. ರಿಲೇಶನ್ಶಿಪ್ ಚೇಂಜ್ ಆಗಬಹುದು. ಹೌದು. ಅದಕ್ಕೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಮೊದಲು ನಿಮ್ಮ ವಯಸ್ಸಾದ ಕಾಲಕ್ಕೆ ನಿಮ್ಮ ಖರ್ಚಿಗೆ ಬೇಕಾದಷ್ಟು ಆಸ್ತಿ ದುಡ್ಡನ್ನ ಪಕ್ಕಾ ಇಟ್ಕೊಂಡು ಅದಕ್ಕಿಂತ ಜಾಸ್ತಿ ಇರೋದನ್ನ ಮಾತ್ರ ಈ ರೀತಿ ಕೊಡೋ ಬಗ್ಗೆ ಯೋಚನೆ ಮಾಡಿ ಅಂತ. ಸರಿ. ಹಾಗಾದ್ರೆ ಬದುಕಿದ್ದಾಗ್ಲೇ ಕೊಡೋಕೆ ಏನೇನ್ ವಿಧಾನಗಳಿವೆ? ಒಂದು ಸಿಂಪಲ್ ವಿಧಾನ ಅಂದ್ರೆ ಆಸ್ತಿ ಮಾರಾಟ ಮಾಡಿ ಲಿಕ್ವಿಡೇಷನ್, ಬಂದ ದುಡ್ಡನ್ನ ಮಕ್ಕಳಿಗೆ ಹಂಚೋದು. ಈಗೊಂದು ಮನೆ ಇದೆ, 3 ಜನ ಮಕ್ಕಳಿದ್ರೆ ಮನೆ ಹಂಚೋದು ಕಷ್ಟ, ಅದನ್ನ ಮಾರಿ ದುಡ್ಡು ಕೊಟ್ರೆ ಈಸಿ. ಹೌದು. ಅಥವಾ ಮಕ್ಕಳಿಗೆ ಆಸ್ತಿ ಮ್ಯಾನೇಜ್ ಮಾಡೋಕೆ ಬರದೇ ಇದ್ರೂ ಇದು ಒಳ್ಳೇದು. ಆದ್ರೆ ಮಾರುವಾಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರುತ್ತೆ, ಸ್ಟಾಂಪ್ ಡ್ಯೂಟಿ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಕೂಡ ಹೆಚ್ಚು ಕಮ್ಮಿ ಆಗ್ಬೋದು. ಇನ್ನೊಂದು ತುಂಬಾ ಕೇಳಿರೋದು ದಾನಪತ್ರ. ಹೌದು. ನೀವು ವಾಲಂಟರಿಯಾಗಿ ಏನೂ ವಾಪಸ್ ಎಕ್ಸ್ಪೆಕ್ಟ್ ಮಾಡದೆ ನಿಮ್ಮ ಆಸ್ತಿ, ಅದು ಸ್ಥಿರ ಆಸ್ತಿ ಇರ್ಬೋದು, ಚರ ಆಸ್ತಿ ಇರ್ಬೋದು, ಅದನ್ನ ಬೇರೆಯವರಿಗೆ, ಸಾಮಾನ್ಯವಾಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಟ್ರಾನ್ಸ್ಫರ್ ಮಾಡೋ ಲೀಗಲ್ ಡಾಕ್ಯುಮೆಂಟ್ ಇದು. ಟ್ಯಾಕ್ಸ್ ಇದೆಯಾ ಇದಕ್ಕೆ? ಫಾರ್ಮ್ ಮಾಡೋ ಪ್ರೊಸೀಜರ್. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೆ ಗಿಫ್ಟ್ ಡೀಡ್ನ ದೊಡ್ಡ ಡಿಸ್ಅಡ್ವಾಂಟೇಜ್ ಅಂದ್ರೆ ಒಮ್ಮೆ ಗಿಫ್ಟ್ ಕೊಟ್ರೆ ಅದನ್ನ ವಾಪಸ್ ತಗೊಳಕ್ಕಾಗಲ್ಲ, ಕಂಟ್ರೋಲ್ ಪೂರ್ತಿ ಹೋಗುತ್ತೆ. ಮತ್ತೆ ಜಾಗ, ಮನೆ ಆದ್ರೆ ರಿಜಿಸ್ಟ್ರೇಷನ್, ಸ್ಟಾಂಪ್ ಡ್ಯೂಟಿ ಖರ್ಚಿರುತ್ತೆ. ಗಿಫ್ಟ್ ಡೀಡಲ್ಲಿ ಕಂಟ್ರೋಲ್ ಹೋಗತ್ತೆ ಅಂದ್ರೆ, ಹಾಗಾದ್ರೆ ಬದುಕಿದ್ದಾಗ್ಲೇ ಕೊಡುವಾಗಲೂ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋಕೇನಾದ್ರೂ ದಾರಿ ಇದೆಯಾ? ಅದಕ್ಕೆ ಇನ್ನೊಂದು ಆಪ್ಷನ್ ಇರೋದು ಖಾಸಗಿ ಕುಟುಂಬ ಟ್ರಸ್ಟ್, ಪ್ರೈವೇಟ್ ಫ್ಯಾಮಿಲಿ ಟ್ರಸ್ಟ್. ಇದನ್ನ ಒಂಥರ ಸೇಫ್ಟಿ ಬಾಕ್ಸ್ ತರ ಅನ್ಕೊಂಬಹುದು. ಹೇಗೆ? ನೀವೇ ರೂಲ್ಸ್ ಬರೆದು ನಿಮ್ಮ ಆಸ್ತಿನ ಆ ಬಾಕ್ಸ್ಗೆ, ಟ್ರಸ್ಟ್ಗೆ ಹಾಕಿ ಅದನ್ನ ಮ್ಯಾನೇಜ್ ಮಾಡಕ್ಕೆ ನೀವು ನಂಬೋ ಒಬ್ಬ ವ್ಯಕ್ತಿಗೆ, ಟ್ರಸ್ಟಿಗೆ ಕೊಡ್ತೀರಿ. ಬೆನಿಫಿಷಿಯರೀಸ್ ಯಾರು, ಅವರಿಗೆ ಯಾವಾಗ, ಹೇಗೆ ಆಸ್ತಿ ಅಥವಾ ಅದರಿಂದ ಬರೋ ಆದಾಯ ಸಿಗ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬಹುದು.
ಓ ಇದು ಚೆನ್ನಾಗಿದೆ ಅಲ್ಲ. ಹೌದು, ಇದು ಆಸ್ತಿ ಮೇಲೆ ಲಾಂಗ್ ಟರ್ಮ್ ಕಂಟ್ರೋಲ್ ಕೊಡತ್ತೆ, ಪ್ರೈವಸಿ ಇರುತ್ತೆ, ಪ್ರೋಬೇಟ್ ತಪ್ಪಿಸುತ್ತೆ, ಟ್ಯಾಕ್ಸ್ ಪ್ಲಾನಿಂಗ್ಗೆ ಹೆಲ್ಪ್ ಆಗತ್ತೆ, ಮತ್ತೆ ಸಾಲಗಾರರಿಂದಲೂ ಆಸ್ತಿನ ಪ್ರೊಟೆಕ್ಟ್ ಮಾಡಬಹುದು ಇರ್ರಿವೋಕಬಲ್ ಟ್ರಸ್ಟ್ ಅಲ್ಲಿ. ಆದ್ರೆ ಇದು ಎಲ್ಲರಿಗೂ ಸರಿ ಹೊಂದುತ್ತಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಶುರು ಮಾಡಕ್ಕೆ ಮ್ಯಾನೇಜ್ ಮಾಡಕ್ಕೆ ಖರ್ಚು ಜಾಸ್ತಿ ಆಗಲ್ವಾ? ಕರೆಕ್ಟ್. ಟ್ರಸ್ಟ್ ಮಾಡೋಕೆ ಲಾಯರ್, ಫಿನಾನ್ಷಿಯಲ್ ಅಡ್ವೈಸರ್ ಬೇಕಾಗ್ಬೋದು, ಸ್ವಲ್ಪ ಖರ್ಚು ಜಾಸ್ತಿ. ಆಮೇಲೆ ಆಸ್ತಿ ಮೇಲೆ ಡೈರೆಕ್ಟ್ ಕಂಟ್ರೋಲ್ ಸ್ವಲ್ಪ ಕಮ್ಮಿ ಆಗತ್ತೆ, ನೀವೇ ಟ್ರಸ್ಟಿ ಆಗಿಲ್ಲ ಅಂದ್ರೆ. ಎಸ್ಟೇಟ್ಗೆ ಇದು ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಬದುಕಿದ್ದಾಗ್ಲೇ ಕೊಡೋಕೆ ಸೆಟಲ್ಮೆಂಟ್ ಡೀಡ್ ಅಂತಾನೂ ಒಂದಿದೆಯಲ್ಲ. ಹೌದು, ಇದು ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಆಸ್ತಿ ಬಗ್ಗೆ ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಅದನ್ನ ಸರಿ ಮಾಡೋಕೆ ಅಥವಾ ಮುಂದೆ ಜಗಳ ಆಗ್ಬಾರ್ದು ಅಂತ ಆಸ್ತಿ ಹೇಗೆ ಹಂಚ್ಕೋಬೇಕು ಅಂತ ಬರ್ದು ಮಾಡ್ಕೊಳ್ಳೋ ಒಂದು ಲೀಗಲ್ ಅಗ್ರಿಮೆಂಟ್. ಉದಾಹರಣೆಗೆ ಈಗ ತಂದೆ ತನ್ನ 3 ಮಕ್ಕಳಿಗೆ ಆಸ್ತಿನ ಹೇಗೆ ಹಂಚ್ಬೇಕು ಅಂತ ಕ್ಲಿಯರ್ ಆಗಿದ್ರಲ್ಲಿ ಬರ್ದಿಡ್ಬೋದು. ಎಲ್ಲರೂ ಒಪ್ಪಿ ಸೈನ್ ಮಾಡಿದ್ರೆ ಮುಂದೆ ಜಗಳ ಬಡೋ ಸಾಧ್ಯತೆ ಕಮ್ಮಿ. ಆದ್ರೆ ಇದನ್ನ ಕೋರ್ಟ್ ಪರ್ಮಿಷನ್ ಇಲ್ಲದೆ ಚೇಂಜ್ ಮಾಡೋದು ಕಷ್ಟ. ಕೆಲವೊಮ್ಮೆ ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ಇವು ಬದುಕಿದ್ದಾಗ್ಲೇ ಆಸ್ತಿ ಕೊಡೋ ಕೆಲವು ದಾರಿಗಳು. ಈಗ ಜಾಸ್ತಿ ಜನ ಮಾಡೋ ತರ ಅಂದ್ರೆ ಸಾವಿನ ನಂತರ ಆಸ್ತಿ ಹಸ್ತಾಂತರದ ಬಗ್ಗೆ ಮಾತಾಡೋಣ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಲ್. ಖಂಡಿತ. ವಿಲ್ ಬರೆಯೋದು ತುಂಬಾ ಕಾಮನ್ ಮತ್ತು ಬಹುಶಃ ಈಸಿಯೆಸ್ಟ್, ಕಡಿಮೆ ಖರ್ಚಿನ ವಿಧಾನ. ವಿಲ್ ಬರೆದ್ರೆ ನೀವು ಬದುಕಿರೋವರೆಗೂ ನಿಮ್ಮ ಆಸ್ತಿ ನಿಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ. ನಿಮ್ಮ ಸಾವಿನ ನಂತರ ನಿಮ್ಮ ಆಸ್ತಿ ಯಾರಿಗೆ, ಹೇಗೆ ಹೋಗ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ಬಹುದು. ಲೀಗಲ್ ವಾರಸುದಾರರು ಅಲ್ಲದವರಿಗೂ ಫ್ರೆಂಡ್ಸ್, ಚಾರಿಟಿ ಕೊಡ್ಬಹುದು. ಮತ್ತೆ ನಿಮ್ಮ ಮನಸ್ಸು ಬದಲಾದ್ರೆ ಚೇಂಜ್ ಮಾಡಬಹುದಾ? ಎಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡಬಹುದು, ಹೊಸ ವಿಲ್ ಬರಿಬಹುದು. ಆದ್ರೆ ವಿಲ್ಗಳ ಬಗ್ಗೆನೂ ವಿವಾದ ಆಗುತ್ತಲ್ಲ. ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ, ವರ್ಷಗಟ್ಲೆ ಕೇಸ್ ನಡೆಯುತ್ತೆ ಅಂತಾರಲ್ಲ. ಹೌದು, ಕೆಲವೊಮ್ಮೆ ಆಗುತ್ತೆ. ವಿಲ್ ಕ್ಲಿಯರ್ ಆಗಿ ಇಲ್ಲ ಅಂದ್ರೆ, ಅಥವಾ ಸೈನ್ ಮಾಡುವಾಗ ಸಾಕ್ಷಿಗಳು ಸರಿ ಇಲ್ಲ ಅಂದ್ರೆ, ಅಥವಾ ವಿಲ್ ಬರ್ದವರ ಮೆಂಟಲ್ ಸ್ಟೇಟ್ ಸರಿ ಇರ್ಲಿಲ್ಲ ಅಂತ ಯಾರಾದ್ರೂ ವಾದಿಸಿದ್ರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ಸರಿ. ಇದರಿಂದ ಲೇಟ್ ಆಗಬಹುದು, ಪ್ರೋಬೇಟ್ ಪ್ರಾಸೆಸ್ಗೂ ಟೈಮ್ ಹಿಡಿಬಹುದು. ಆದ್ರೆ ಸರಿಯಾಗಿ ಕ್ಲಿಯರ್ ಆಗಿ ಲಾಯರ್ ಹತ್ರ ಕೂತು ಎಲ್ಲ ರೂಲ್ಸ್ ಫಾಲೋ ಮಾಡಿ ವಿಲ್ ಬರ್ಸಿದ್ರೆ ಅದನ್ನ ಚಾಲೆಂಜ್ ಮಾಡೋದು ಕಷ್ಟ. ಆಸ್ತಿ ಜಗಳ ತಪ್ಸೋಕೆ ಇದು ಒಳ್ಳೆ ಟೂಲ್. ಓಕೆ. ಇನ್ನೊಂದು ವಿಷಯ, ವಿಲ್ ಮೂಲಕ ಬರೋ ಆಸ್ತಿಗೆ ಸದ್ಯಕ್ಕೆ ಇಂಡಿಯಾದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲ. ಆದ್ರೆ ಆ ಆಸ್ತಿಯಿಂದ ಏನಾದ್ರೂ ಆದಾಯ ಬಂದ್ರೆ ಅಥವಾ ಅದನ್ನ ಮಾರಿದ್ರೆ ಲಾಭ ಬಂದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕು. ವಿಲ್ನಲ್ಲೇ ಟ್ರಸ್ಟ್ ಮಾಡೋ ವಿಧಾನನೂ ಇದೆಯಲ್ಲ, ಟೆಸ್ಟಮೆಂಟರಿ ಟ್ರಸ್ಟ್ ವಿಲ್. ಹೌದು, ಇದು ವಿಲ್ನಲ್ಲೇ ಬರೆಯೋ ಒಂದು ಟ್ರಸ್ಟ್. ನೀವು ವಿಲ್ನಲ್ಲಿ ಹೇಳ್ತೀರಿ, ನನ್ನ ಆಸ್ತಿ ಡೈರೆಕ್ಟ್ ಆಗಿ ಬೆನಿಫಿಷಿಯರಿಗೆ ಹೋಗೋ ಬದಲು ಈ ಟ್ರಸ್ಟ್ಗೆ ಹೋಗ್ಬೇಕು. ಆಮೇಲೆ ಟ್ರಸ್ಟ್ ರೂಲ್ಸ್ ಪ್ರಕಾರ ಅವರಿಗೆ, ಉದಾಹರಣೆಗೆ ಮಕ್ಕಳು ದೊಡ್ಡವರಾಗೋವರೆಗೂ ಅಥವಾ ಲೈಫ್ ಲಾಂಗ್ ಇನ್ಕಮ್ ಸಹಾಯ ಮಾಡಬೇಕು ಅಂತ. ಇದು ಯಾವಾಗ ಶುರುವಾಗತ್ತೆ? ಇದು ನೀವು ತೀರ್ಕೊಂಡು ಮೇಲೆಯೇ ಆಕ್ಟಿವ್ ಆಗೋದು. ಚಿಕ್ಕ ಮಕ್ಕಳು ಅಥವಾ ದುಡ್ಡು ಮ್ಯಾನೇಜ್ ಮಾಡೋಕೆ ಬರ್ದೇ ಇರೋರು, ಸ್ಪೆಷಲ್ ನೀಡ್ಸ್ ಇರೋರ ಇಂಟ್ರೆಸ್ಟ್ ಕಾಪಾಡೋಕೆ ಇದು ತುಂಬಾ ಯೂಸ್ಫುಲ್. ಆದ್ರೆ ಇದಕ್ಕೂ ಸ್ವಲ್ಪ ಖರ್ಚು ಬರುತ್ತೆ. ಒಂದು ವೇಳೆ ಒಬ್ಬ ವ್ಯಕ್ತಿ ವಿಲ್ ಕೂಡ ಬರ್ದಿಲ್ಲ, ಟ್ರಸ್ಟ್ ಕೂಡ ಮಾಡಿಲ್ಲ, ಹಾಗೆ ತೀರ್ಕೊಂಡ್ರೆ ಏನಾಗತ್ತೆ? ಆಗ ಉತ್ತರಾಧಿಕಾರ ಕಾನೂನುಗಳು ಅಪ್ಲೈ ಆಗತ್ತೆ. ಇದು ಡಿಫಾಲ್ಟ್ ಸಿಸ್ಟಮ್. ಅಂದ್ರೆ ಯಾವ ಧರ್ಮದವರು ಅನ್ನೋದ್ರ ಮೇಲೆ ಕಾನೂನು ಬೇರೆ ಬೇರೆ ಇರುತ್ತೆ. ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆಕ್ಟ್, ಕ್ರಿಶ್ಚಿಯನ್ಸ್, ಪಾರ್ಸಿ, ಜೂಸ್ಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್, ಮುಸ್ಲಿಮ್ಸ್ಗೆ ಅವರ ಪರ್ಸನಲ್ ಶರಿಯತ್ ಲಾ. ಈ ಕಾನೂನು ಪ್ರಕಾರ ಯಾರು ಲೀಗಲ್ ವಾರಸುದಾರರು ಅಂತ ನೋಡಿ ಅವರಿಗೆ ಫಿಕ್ಸ್ ಆಗಿರೋ ಪಾಲುಗಳಲ್ಲಿ ಆಸ್ತಿ ಹಂಚಿಕೆ ಆಗುತ್ತೆ. ಇದರ ಮೈನಸ್ ಪಾಯಿಂಟ್ ಏನು? ಮೇನ್ ಡಿಸಡ್ವಾಂಟೇಜ್ ಅಂದ್ರೆ ನಿಮ್ಮ ಇಷ್ಟದಂತೆ ಆಸ್ತಿ ಹೋಗಲ್ಲ. ಕಾನೂನು ಯಾರಿಗೆ ಹೇಳುತ್ತೋ ಅವರಿಗೆ ಹೋಗುತ್ತೆ. ನೀವು ನಿಮ್ಮ ಫ್ರೆಂಡ್ಗೆ ಏನಾದ್ರೂ ಕೊಡಬೇಕು ಅಂದಿದ್ರೂ ಸಾಧ್ಯವಿಲ್ಲ. ಶೇರ್ ಕೂಡ ಕಾನೂನೇ ಡಿಸೈಡ್ ಮಾಡುತ್ತೆ. ಆಮೇಲೆ ವಾರಸುದಾರರ ಮಧ್ಯೆ ಒಪ್ಪಂದ ಆಗಿಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಟೈಮ್, ದುಡ್ಡು ಎರಡೂ ವೇಸ್ಟ್. ಕೊನೆಗೆ ಬ್ಯಾಂಕ್ ಅಕೌಂಟ್, ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಈ ಥರ ಚರ ಆಸ್ತಿಗಳಿಗೆ ಜಾಯಿಂಟ್ ಓನರ್ಶಿಪ್ ಮತ್ತು ನಾಮಿನೇಷನ್ ಅಂತಾನೂ ಇದೆಯಲ್ಲ. ಹೌದು, ಇವು ಸಿಂಪಲ್ ವಿಧಾನಗಳು. ಜಾಯಿಂಟ್ ಓನರ್ಶಿಪ್, ಉದಾಹರಣೆ ಗಂಡ ಹೆಂಡತಿ ಜಾಯಿಂಟ್ ಅಕೌಂಟ್ ಇದ್ರೆ ಒಬ್ರು ತೀರಿಕೊಂಡ್ರೆ ಆಸ್ತಿ ಸಾಮಾನ್ಯವಾಗಿ ಇನ್ನೊಬ್ಬ ಜೀವಂತ ಇರೋರಿಗೆ ಸರ್ವೈವರ್ಶಿಪ್ ಕ್ಲಾಸ್ ಇದ್ರೆ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ನಾಮಿನೇಷನ್ ಫೆಸಿಲಿಟಿ ಬ್ಯಾಂಕ್ ಅಕೌಂಟ್, ಇನ್ಶೂರೆನ್ಸ್, ಶೇರ್ಸ್ ಎಲ್ಲದಕ್ಕೂ ಇರುತ್ತೆ. ನೀವು ಒಬ್ರನ್ನ ನಾಮಿನಿ ಅಂತ ಹಾಕ್ತೀರಿ. ಆದ್ರೆ ನೆನಪಿಟ್ಕೋಬೇಕು, ನಾಮಿನಿ ಬರೀ ಆಸ್ತಿಯ ಕಸ್ಟೋಡಿಯನ್ ಅಂದ್ರೆ ನೋಡ್ಕೊಳ್ಳೋರು ಅಷ್ಟೇ. ಮಾಲೀಕರಲ್ಲ. ಇಲ್ಲ,
ನಿಜವಾದ ವಾರಸುದಾರರಿಗೆ ಆಸ್ತಿನ ತಲುಪಿಸೋ ಜವಾಬ್ದಾರಿಯವರದು. ಒಂದು ವೇಳೆ ನಾಮಿನಿನೇ ಲೀಗಲ್ ವಾರಸುದಾರನೂ ಆಗಿದ್ರೆ ಆಗ ಓಕೆ, ಅವರೇ ಮಾಲೀಕರಾಗ್ತಾರೆ. ಇಲ್ಲಾಂದ್ರೆ ವಿಲ್ ಅಥವಾ ಕಾನೂನು ಪ್ರಕಾರ ಯಾರು ರೈಟ್ಫುಲ್ ಓನರೋ ಅವರಿಗೆ ಆಸ್ತಿ ಸೇರ್ಬೇಕು. ಅಂದ್ರೆ ನಾಮಿನೇಷನ್ ಜೊತೆಗೆ ವಿಲ್ ಇರೋದು ಬೆಟರ್. ಹೌದು, ಯಾವಾಗ್ಲೂ ಬೆಟರ್. ಮತ್ತೆ ಈ ಜಾಯಿಂಟ್ ಅಕೌಂಟ್ ನಾಮಿನೇಷನ್ಗಳನ್ನ ಆಗಾಗ ನೋಡಿ ಅಪ್ಡೇಟ್ ಮಾಡ್ತಾ ಇರೋದು ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಅರ್ಚನಾ ರೆಡ್ಡಿ ಕೇಸ್ ತರ ದುರಂತಗಳು ನಡೀತವೆ ಅಂದ್ರೆ ಪ್ರಾಬ್ಲಮ್ ಇರೋದು ಕಾನೂನಲ್ಲೋ ವಿಧಾನದಲ್ಲೋ ಅಲ್ಲ, ಅದು ಮನುಷ್ಯ ಸಂಬಂಧಗಳಲ್ಲಿ ದುರಾಸೆಲಿ ಅನ್ಸುತ್ತೆ. ಖಂಡಿತ. ಕಾನೂನು, ಪ್ಲಾನಿಂಗ್ ಎಲ್ಲ ಒಂದು ಫ್ರೇಮ್ವರ್ಕ್ ಕೊಡ್ಬೋದು, ಜಗಳ ಆಗೋ ಸಾಧ್ಯತೆ ಕಡಿಮೆ ಮಾಡ್ಬೋದು. ಆದ್ರೆ ಅದು ಮನುಷ್ಯನ ಭಾವನೆಗಳನ್ನ, ದುರಾಸೆನ, ರಿಲೇಶನ್ಶಿಪ್ ಕಾಂಪ್ಲೆಕ್ಸಿಟಿನ ಪೂರ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ರೂ ಕ್ಲಿಯರ್ ಆಗಿರೋ, ನ್ಯಾಯವಾಗಿರೋ, ಎಲ್ರಿಗೂ ತಿಳಿಸಿ ಮಾಡಿರೋ ಒಂದು ಉತ್ತರಾಧಿಕಾರ ಪ್ಲಾನ್ ಇಂಥ ದುರಂತಗಳ ಸಾಧ್ಯತೆನ ಖಂಡಿತ ಕಡಿಮೆ ಮಾಡುತ್ತೆ. ಓಪನ್ ಆಗಿ ಮಾತಾಡೋದು, ನಂಬಿಕೆ, ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅದು ಅಷ್ಟೇ ಮುಖ್ಯ. ಒಟ್ನಲ್ಲಿ ಅರ್ಚನಾ ರೆಡ್ಡಿ ಕೇಸ್ ಒಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ಇದು ಬರೀ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಫ್ಯಾಮಿಲಿ ಒಳಗಿನ ಸಂಬಂಧಗಳು, ಫೈನಾನ್ಷಿಯಲ್ ಪ್ರೆಷರ್, ಸರಿಯಾದ ಪ್ಲಾನಿಂಗ್ ಇಲ್ದೆ ಹೋದ್ರೆ ಹೇಗೆ ವಿನಾಶಕ್ಕೆ ಕಾರಣ ಆಗ್ಬೋದು ಅನ್ನೋದಕ್ಕೊಂದು ಪಾಠ. ಹೌದು, ಆಸ್ತಿ ಅನ್ನೋದು ಬರೀ ದುಡ್ಡಿನ ವಿಷಯ ಅಲ್ಲ, ಅದು ಎಮೋಷನಲ್ ವಿಷಯನೂ ಹೌದು. ಅದನ್ನ ಹಂಚುವಾಗ, ಪಡೆಯುವಾಗ ಆಗೋ ಜಗಳಗಳು ಜನರೇಷನ್ ಗಟ್ಲೆ ಸಂಬಂಧ ಹಾಳ್ ಮಾಡ್ಬೋದು. ಈ ಕೇಸ್ ಆ ಇನ್ಹೆರಿಟೆನ್ಸ್ನ ಸೆನ್ಸಿಟಿವಿಟಿ, ಅದರ ರಿಸ್ಕ್ಗಳನ್ನ ನಮ್ಮುಂದಿಟ್ಟಿದೆ. ಈ ಚರ್ಚೆನ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಕುಟುಂಬದ ಒಳಗೆ ನಂಬಿಕೆ, ಆಸ್ತಿನ ನ್ಯಾಯವಾಗಿ ಹಂಚೋದು ಮತ್ತೆ ಕಾನೂನು ಪ್ರಕ್ರಿಯೆಗಳು, ಇದರ ಮಧ್ಯೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋದು ಎಷ್ಟು ಮುಖ್ಯ? ಉತ್ತರಾಧಿಕಾರ ಪ್ಲಾನ್, ಮಾತುಕತೆ ಇದೆಲ್ಲ ಕ್ಲಿಯರ್ ಆಗಿಲ್ಲ ಅಂದ್ರೆ ಅದು ಬರೀ ಆರ್ಥಿಕ ಜಗಳವಾಗಿ ಉಳಿಯುತ್ತಾ ಅಥವಾ ನಮ್ಮ ಆತ್ಮೀಯ ಸಂಬಂಧಗಳನ್ನೇ ಬುಡಮೇಲು ಮಾಡೋ ಶಕ್ತಿ ಅದಕ್ಕಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಿ.